ಹೇಗಿದೆ? ಚೆನ್ನಾಗಿದೆ. ಫಸ್ಟ್ ಹಾಫ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸಿದೆ. ಸೆಕೆಂಡ್ ಹಾಫ್ ತುಂಬಾ ಸೂಪರ್ ಆಗಿದೆ ಮೂವಿ. ಎಲ್ಲ ದಯವಿಟ್ಟು ಬಂದು ಚಿತ್ರಮಂದಿರಗಳಲ್ಲಿ ನೋಡಿ. ತುಂಬಾ ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು. ಚೆನ್ನಾಗಿತ್ತು, ನೀವು ಬಂದು ನೋಡಿ. ನಮ್ಗೆ ಇಷ್ಟ ಆಯಿತು ಮೂವಿ. ಅಂದರೆ ಜಾತಿ ಭೇದ ಭಾವ ಮಾಡಬಾರ್ದು ಅಂತ. ಚೆನ್ನಾಗಿತ್ತು. ಅನ್ಟಚಬಿಲಿಟೀಸ್ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಲಾಸ್ಟಲ್ಲಿ. ಮೇಡಮ್ ಮೂವಿ ಹೇಗಿತ್ತು? ಇಟ್ಸ್ ಎ ನೈಸ್ ಮೂವಿ ವಿತ್ ಗುಡ್ ಮೆಸೇಜ್. ಏನು ಹಿಡಿಸ್ತು ನೀವು ಮೂವಿನಲ್ಲಿ? ಮೆಸೇಜ್ ಕೊಟ್ಟಿರೋದು ಅದೇ ಯೂನಿವರ್ಸಲ್ ಎಲ್ಲರೂ ಒಂದೇನೋದು. ಮೇಡಮ್ ಹೇಗಿತ್ತು ಮೂವಿ? ಬಾగుಂది. ಚೆನ್ನಾಗಿದೆ. ಮೂವಿನಲ್ಲಿ ಅಂದರೆ ಹೈಯರ್ ಕ್ಯಾಸ್ಟ್ಗಿಂತ ಲೋ ಕ್ಯಾಸ್ಟ್ ಅವ್ರನ್ನೂ ಚೆನ್ನಾಗಿ ನೋಡ್ಕೋಬೇಕು. ತುಂಬ ಚೆನ್ನಾಗಿ ಫಿಲಮ್ ಬಂದಿದೆ. ಅವಿನಾಶ್ ಅವರು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ತುಂಬ ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡಿ. ತುಂಬ ಇದು ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿದೆ. ಇಷ್ಟ ಆಗಿರೋದಕ್ಕೆ ಮತ್ತೆ ಒಂದ್ಸಲಿ ಬಂದಿದ್ದೀನಿ. ಐ ಲವ್ಡ್ ಇಟ್. ಎರಡನೇ ಸರಿ ನೋಡ್ತಾ ಇದ್ದೀರಾ? ತುಂಬ ಚೆನ್ನಾಗಿದೆ ಸರ್. ಎಲ್ಲರೂ ಫ್ಯಾಮಿಲಿ ಮಕ್ಕಳೆಲ್ಲ ಬಂದು ನೋಡೋಂಥ ಮೂವಿ ನೋಡಬೇಕು. ಇದರಿಂದ ಮಕ್ಳಿಗೆ ಮುಂದೆ ಫ್ಯೂಚರ್ ಚೆನ್ನಾಗಿದೆ, ತುಂಬ ತಿಳ್ಕೊಳ್ಳೋದಿದೆ. ಪ್ಲೀಸ್ ಎಲ್ಲರೂ ಬಂದು ನೋಡಿ, ಮೂವಿಗೆ ಎಂಕರೇಜ್ ಮಾಡಿ. ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ತುಂಬ ಚೆನ್ನಾಗಿದೆ. ವೆರಿ ಇಂಟ್ರೆಸ್ಟಿಂಗ್ ಮೂವಿ. ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಸರ್ ಮೂವಿ ನೋಡ್ತಾ ಇದ್ದಾರೆ. ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಸೂಪರ್ 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 ಚೆನ್ನಾಗಿತ್ತು. ಸೂಪರ್ ಆಗಿ ತುಂಬ ಚೆನ್ನಾಗಿದೆ. ಪೊಲೀಸರು ಮೇಡಮ್ ಬನ್ನಿ. ಮೇಡಮ್ ಮೇಡಮ್ ಇಲ್ಲಿ ಬನ್ನಿ. ಬನ್ನಿ ಮೇಡಮ್. ನೀವು ಪೊಲೀಸ್ ಅಧಿಕಾರಿ ಅನ್ಸುತ್ತೆ. ಏನಿಸ್ತು ನಿಮಗೆ? ಶಾಂತಿ. ಹೌದಾ? ಏನು ಫಿಲಮ್ ತುಂಬ ಚೆನ್ನಾಗಿದೆ. ಜಾತಿ ಭೇದ ಮಾಡಬಾರ್ದು ಅನ್ನೋದು ಎತ್ತಿ ತೋರಿಸಿದ್ದಾರೆ ಅಷ್ಟೇ. ನಿಮ್ಗೆ ತುಂಬ ಇಷ್ಟ ಆಗಿತ್ತು ಅಂಶ ಪಿಕ್ಚರಲ್ಲಿ? ಮ್ಯೂಸಿಕ್, ಡೈರೆಕ್ಷನ್, ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಎಲ್ಲನೂ. ಎಲ್ಲ ಇಷ್ಟ ಆಯಿತು. ಥ್ಯಾಂಕ್ ಯು. ತುಂಬ ಇಷ್ಟ ಆಯಿತು ಮೇಡಮ್ ಮೂವಿ? ಆ ಮೂವಿ ತುಂಬ ಚೆನ್ನಾಗಿದೆ. ವಾಚಬಲ್, ವೆರಿ ನೈಸ್, ಸ್ವೀಟ್. ಥ್ಯಾಂಕ್ ಯು. ನಮ್ಮ ದೇಶದ ಜಾಗದ ಬಗ್ಗೆ, ನಮ್ಮ ಜನರದ ಬಗ್ಗೆ ಏನೇನು ಭಾವನೆ ಇದೆ, ಅದು ಒಂದು ಡಿಫ್ರೆಂಟ್ ರೀತಿಯಲ್ಲಿ ಅವಿನಾಶ್ ಜನರನ್ನು ತೋರಿಸ್ತಾ ಇದ್ದಾರೆ. ಇಟ್ ಈಸ್ ಅ ವೆರಿ ನೈಸ್ ಮೂವಿ. ಇಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ. ಎಲ್ಲರೂ ಬಂದುಬಿಟ್ಟು ಜನರನ್ನು ಈ ಮೂವಿಯನ್ನು ನೋಡಬೇಕು. ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆ್ಯಂಡ್ ನಮ್ಮ ದೇಶದ ಬಗ್ಗೆ ಸ್ವಲ್ಪ ಹೆಮ್ಮೆಯಿಂದ ಹೇಳ್ಕೊಬೇಕಂದ್ರೂ ಈ ಮೂವಿನ ನೋಡ್ಬೋದು. ಇಟ್ಸ್ ವೆರಿ ನೈಸ್ ಆ್ಯಂಡ್ ಡಿಫ್ರೆಂಟ್ ಟಾಪಿಕ್ ಆಲ್ ಟುಗೆದರ್. ಆಲ್ ದಿ ಬೆಸ್ಟ್ ಟು ದ ಮೂವಿ. ಚೆನ್ನಾಗಿದೆ. ಹಾಯ್, ನನ್ನ ಹೆಸರು ಪ್ರಮೋದ್ ಅಂತ. ಮೂವಿ ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್, ಒಬ್ಬ ಹಾಲಿವುಡ್ ಆ್ಯಕ್ಟ್ರನ್ನ ಕರ್ಕೊಂಡು ಇಲ್ಲಿ ಬಂದು ಕನ್ನಡದಲ್ಲಿ ಮೂವಿ ಮಾಡೋದು ತುಂಬ ಸುಲಭ ಅಲ್ಲ. ಅದರಲ್ಲೂ ಈ ಮೂವಿಲಿ, ಮೈ ಇರೋ ಮೂವಿಲಿ ನಿಜವಾಗ್ಲೂ ಹೇಳ್ತೀನಿ, ಒಂದು ವಂಡರ್ಫುಲ್ ಲೊಕೇಶನ್ಸ್ ಎಲ್ಲ ನೋಡ್ಬೋದು ನೀವು. ಅಷ್ಟು ಚೆನ್ನಾಗಿದೆ, ವಿತ್ ಗುಡ್ ಮೆಸೇಜ್ ಆಲ್ಸೋ. ಲೈಕ್ ನಮಗೆಲ್ಲ ತುಂಬ ಇಷ್ಟ ಆಗಿದೆ, ನನಗೂ ಅಷ್ಟೇ. ಇವನ್ ನಾನು ಕೂಡ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ವಿಲನ್ ಕ್ಯಾರೆಕ್ಟರ್, ರುದ್ರ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಮತ್ತೊಂದು ಹೇಳಬೇಕು ಅಂದರೆ, ಈವನ್ ನಮ್ಮ ಚಿಕ್ಕಮಂಗ್ಳೂರು ಬಂದಾಗಂತೂ ನಮ್ಮ ದೇವ್ರ ಮನೆ, ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಅಷ್ಟು ದೊಡ್ಡ ಫೇಮಸ್ ಒಂದೊಂದು ಟೆಂಪಲ್. ಸೊ ಅಲ್ಲಿ ಶೂಟ್ ಆಗಿರೋದು ಇನ್ನೂ ಅದ್ಭುತನೇ. ನಿಜವಾಗ್ಲೂ ಹೇಳ್ತೀನಿ, 100 ಡೇಸ್ ಪಕ್ಕ ಆಗುತ್ತೆ ಇದು ಮೂವಿ. ಐ ಹೋಪ್ ನೀವೆಲ್ಲ ಸಪೋರ್ಟ್ ಮಾಡಬೇಕು, ಕನ್ನಡ ಮೂವಿನ ಬೆಳೆಸಬೇಕು, ಹಾಗೆ ಕನ್ನಡದವ್ರನ್ನೂ ಬೆಳೆಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ತೆ. ಇದು ಒಂದು ಟೆಕ್ನಿಕಲಿ ಮೂವಿ ಅಂತ ಅನ್ಬೋದು. ಯಾಕಂದರೆ ಈಗಿನ ಬರ್ತಾ ಇರೋಂಥ ಸಿನಿಮಾಗಳು ಇಷ್ಟು ಕ್ವಾಲಿಟಿ ಇರುವಂಥ ಸಿನಿಮಾಗಳು ಬರ್ತಿಲ್ಲ. ಅಂಥದ್ರಲ್ಲಿ ತುಂಬ ಇದಕ್ಕೆ ಆನೆಸ್ಟಾಗಿ ವರ್ಕ್ ಮಾಡಿದ್ದಾರೆ. ಒಳ್ಳೆ ಕ್ಯಾಮ್ರಾ ವರ್ಕ್ ಇದೆ, ಒಳ್ಳೆ ಡೈರೆಕ್ಷನ್ ಇದೆ, ಒಳ್ಳೆ ಕಂಟೆಂಟ್ ಇದೆ. ಹಾಲಿವುಡ್ ಮೂವಿನ ಏನು ನೋಡಬೇಕು ಅಂತ ಇದೆ, ಅದು ಕನ್ನಡದಲ್ಲೇ ನಮ್ಮ ಹಾಲಿವುಡ್ ಮೂವಿನ ಸ್ಯಾಂಡಲ್ವುಡ್ ಅವ್ರು ಕೊಡೋವಂಥ ರೀತಿಯಲ್ಲಿ ತಂದಿದ್ದಾರೆ. ತುಂಬ ಚೆನ್ನಾಗಿ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಸಿನಿಮಾ. ಎಲ್ಲ ಒಂದು ABCD ಕ್ಯಾಟಗರಿ ಎಲ್ಲ ಜನನೂ ಬಂದು ನೋಡೋವಂಥದ್ದು. ಒಳ್ಳೆ ಸಿನಿಮಾಟೋಗ್ರಫಿ ಇರೋವಂಥದ್ದು, ಒಳ್ಳೆ ಕಂಟೆಂಟ್ ಇರೋವಂಥದ್ದು. ಆರಿಕ್ ರಾಬರ್ಟ್ ಅವರು ನಮ್ಮ ಕನ್ನಡ ಸಿನಿಮಾದಲ್ಲಿ ಮಾಡಿದ್ದಾರೆ. ನಮ್ಮ ಕನ್ನಡ ಸಿನಿಮಾಗೆ ಒಂದು ಹೆಮ್ಮೆ. ನಿಜವೂ ಒಂಥರ ಖುಷಿಯಾಗುತ್ತೆ. ಆರಿಕ್ ರಾಬರ್ಟ್ ಸರು ಮತ್ತು ಇಂಗ್ಲೀಷರು ಅಮೆರಿಕಾದಲ್ಲಿ ಆಲ್ಮೋಸ್ಟ್ ಶೂಟ್ ಆಗಿದೆ. ಮತ್ತು ಮಧ್ಯಪ್ರದೇಶ ಟೂರಿಸಮ್ ಏನಿದೆ ಅಷ್ಟೂ ಈ ಸಿನಿಮಾಗಳಲ್ಲಿದೆ. ಮತ್ತು ಎಲ್ಲ ಕಲಾವಿದರುಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಒಳ್ಳೆ ಸಿನಿಮಾ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.